ಅಂದರೆ ಅಬ್ಸರ್ವೇಷನ್, ಪ್ರಕೃತಿಯ ಪ್ರತಿಯೊಂದನ್ನೂ ಕೂಡ ಗಮನಿಸ್ತಾ ಇದ್ರು. ಇದ್ದಕ್ಕಿದ್ದಾಗೆ ಮೋಡ ಆಯಿತು, ಬಿಸಿಲು ಧಗೆ ಧಗೆಯಾಗಿ ಉರಿತಾ ಇದ್ದಕ್ಕಿಂತ ಮೋಡ ಆಯಿತು, ಅಥವಾ ಏನೋ ಗಾಳಿ ಬಂತು, ಹಗಲು ಹೊತ್ತೇ ಜೋರಾದ ಸಿಡಿಲು ಬಿದ್ದು ಹಗಲಿನ ಬೆಳಕಿಗಿಂತ ಜೋರಾದ ಬೆಳಕನ್ನು ಒಂದು ಬಾರಿ ಚೆಲ್ಲಿತು, ಸೂರ್ಯನ ಮಧ್ಯೆ ರಿಂಗ್ ಕಾಣಿಸಿತು, ಬರೀ ಹೊರಗಿನ ವೃತ್ತ ಮಾತ್ರ ಕಾಣಿಸ್ತಾ ಇದ್ದು, ಒಳಗಿನ ಸೂರ್ಯನೇ ಕಾಣಿಸ್ತಾ ಇಲ್ಲ. ಹೀಗೆ ನೂರಾರು ಥರದ ಚಿತ್ರಣಗಳನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಹೀಗೆ ಕೊಟ್ಟದ್ದರ ಹಿನ್ನೆಲೆ ಅದು ನಾವು ನಮ್ಮನ್ನು ಎಷ್ಟೋ ಸರ್ತಿ ಪ್ರಶ್ನೆ ಮಾಡಿಕೊಂಡಾಗ ಅರಿತುಕೊಳ್ಳುವುದಕ್ಕೆ ಬೇಕಾದ ಅನೇಕ ಒಳಿತು ಯಾವುದು ಕೆಡುಕು ಯಾವುದು ಅಂತ ಸೂಚನೆಗಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇದು ಅಂದರೆ ಇವತ್ತು ಕೆಲವೆಲ್ಲ ಇದರಲ್ಲಿ ಸಮಸ್ಯೆ ಇರಬಹುದು, ಯಾಕೆಂದರೆ ಆ ಪರಿಸರವೇ ಇರುವುದಿಲ್ಲ. ಹಾಗೆ ಪರಿಸರ ಇದ್ದರೆ ಆ ಪರಿಸರದ ಅಂಥ ಪಕ್ಷಿಗಳು, ಅಂತಹ ನರಿ ಕೂಗುವುದು ಇತ್ಯಾದಿಗಳನ್ನು ಹೇಳಬೇಕು ಅಂದರೆ ಮೊದಲು ನರಿ ಇರಬೇಕು, ಆ ಪಕ್ಷಿ ಇರಬೇಕು, ಆ ಕಾಡಿರಬೇಕು, ಆ ಮೇಡಿರಬೇಕು, ಇನ್ನೇನೇನೋ ಇರಬೇಕು. ಈಗ ಸ್ವಲ್ಪ ಬೇರೆ ರೀತಿಯಿಂದ ತೋರಿಸುತ್ತೆ, ಪ್ರಕೃತಿಯಲ್ಲಿ ತೋರಿಸುತ್ತೆ, ಆದರೆ ಅದನ್ನು ನಮಗೆ ಎಲ್ಲೂ ಇತಿಹಾಸದಲ್ಲಿ ಅವರು ದಾಖಲೆ ಮಾಡಿಲ್ಲ. ಆ ಕಾಲದಲ್ಲಿ ನಮಗೆ ಮೊಬೈಲಲ್ಲೇ ಏನೋ ಒಂದು ತೋರಿಸ್ಬೋದು, ಅಥವಾ ನಾವು ಉಪಯೋಗಿಸುವ ಟಿ ವಿ ಎಲ್ಲೂ ಕರೆಂಟ್ ಬರ್ನ್ ಆಗಿ ಢಮ್ ಅನ್ಬೋದು, ದೀಪವೇ ಆರು ಹೋಗುವ ಹಾಗೆ. ದೀಪದ ಬದಲು ನಾವು ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲೆಲ್ಲಿ ಏನಾಗುತ್ತೆ ಅನ್ನೋದನ್ನು ಗಮನಿಸ್ಬೋದು. ಸರ್ಕ್ಯೂಟ್ ಆಯಿತು ಅಂದರೆ ಏನೋ ಒಂದು ಇದೆ, ಸಮಸ್ಯೆ ಇಲ್ಲದೆ ಸುಮ್ಮನೆ ಏನೂ ಆಗುವುದಿಲ್ಲ. ಎಲ್ಲವೂ ಪ್ರಕೃತಿಯಲ್ಲಿ ಇದ್ದ ವಸ್ತುವಿನಲ್ಲಿ ತೋರಿಸಿಕೊಡ್ತಾ ಹೋಗುತ್ತೆ. ಅಂತಹ ತೋರಿಕೆಯ ಹಿನ್ನೆಲೆಯಿಂದ ಕಲಿಯಬೇಕಾದ, ನಾವು ಅರಿತುಕೊಳ್ಳಬೇಕಾದ ಸಂಗತಿಗಳೇನು ಅನ್ನೋದನ್ನು ಮುಂದಿನ ಮಾತುಗಳಲ್ಲಿ ನಾವು ನೋಡ್ತೇವೆ.